ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಬುಧವಾರ ಅಂದರೆ ಗಣಪತಿಯನ್ನು ಆರಾಧನೆ ಮಾಡುವಂಥ ಒಂದು ವಿಶೇಷವಾದ ದಿನ. ನೆನಪಿಟ್ಕೊಂಡಿದ್ದೆ ಬುಧವಾರದ ದಿನ ತಪ್ಪದೆ ಈ ಸಣ್ಣ ಕೆಲಸವನ್ನು ಮಾಡಿಕೊಳ್ಳಿ. ನೆನಪಿಟ್ಕೊಂಡು ಹೆಸರು ಕಾಳನ್ನು ಮಂಗಳವಾರದ ರಾತ್ರಿಯಲ್ಲೇ ನಿಮ್ಮ ಶಕ್ತಿಯ ಅನುಸಾರ ಒಂದು ಮುಷ್ಟಿ, ಒಂದು ಬೌಲು ಎಷ್ಟಾದರೂ ನೀರಲ್ಲಿ ನೆನೆಸಿಟ್ಟು ಬುಧವಾರ ಆ ಹೆಸರು ಕಾಳನ್ನು ಪಕ್ಷಿಗಳಿಗೆ ಆಫರ್ ಮಾಡಿದ್ರೆ ತುಂಬ ವಿಶೇಷವಾದ ಕೋರಿಕೆಗಳು ನೆರವೇರುತ್ತೆ. ಅಂದರೆ ನಾವು ಎಷ್ಟೋ ಜನಕ್ಕೆ ಅರ್ಧಕ್ಕೆ ನಿಲ್ಲಿಸಿರ್ತಾರೆ ಮನೆ ಕಟ್ಟುವಂಥದ್ದು, ಅರ್ಧಕ್ಕೆ ಸಾಲ ಒಂದು ಲೋನ್ ತಗೊಳ್ಳುವಂಥದ್ದು, ಬ್ಯಾಂಕಲ್ಲಾಗಿರಬಹುದು, ಬೇರೆ ಕಡೆ ಎಲ್ಲಾದರೂ ಆಗಿರಬಹುದು. ಏನೋ ಒಂದು ಕೆಲಸಗಳು ನಮಗೆ ಮಾಡಿಕೊಳ್ಬೇಕು ಅಂತ ಸ್ಟಾರ್ಟ್ ಮಾಡಿರ್ತೀವಿ, ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿರ್ತೀವಿ. ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಸರಿಯಾಗಿ ಸಕ್ಸಸ್ಸನ್ನು ತಂದು ಕೊಡೋದಿಲ್ಲ. ಅಂತಹವರು ಮುಖ್ಯವಾಗಿ ಗಣಪತಿಯನ್ನು ನೆನೆಸ್ಕೊಳ್ತಾ ಇದನ್ನು ಪಕ್ಷಿಗಳಿಗಾಗಿರಬಹುದು, ಹಸುವಿಗೆ ಆಗಿರಬಹುದು ಆಫರ್ ಮಾಡ್ತಾ ಬನ್ನಿ. ಎಲ್ಲ ರೀತಿಯ ನಿಮ್ಮ ನಿಂತಿರುವ ಕೆಲಸಗಳು ಸರಾಗವಾಗಿ ನಡೆಯುತ್ತೆ. ಯಾಕಂದರೆ ವಿಘ್ನ ವಿನಾಶಕ ಗಣಪತಿಯನ್ನು ಪೂಜಿಸೋದ್ರಿಂದ ಹಾಗೂ ಮುಖ್ಯವಾಗಿ ಸ್ಟೂಡೆಂಟ್ಸ್ ಇರ್ತಾರೆ, ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಜೀವನದ ಪಾಠಗಳನ್ನು ನಾವು ಕೂಡ ಕಲಿತಾನೆ ಇರ್ತೀವಿ. ಒಳ್ಳೆ ಬುದ್ಧಿ, ಜ್ಞಾನ, ಆರೋಗ್ಯ ಎಲ್ಲವನ್ನು ಕೂಡ ನಾವು ಪಡ್ಕೊಳ್ಳೋದಕ್ಕೆ ಗಣಪತಿಯನ್ನು ಪೂಜಿಸಲೇಬೇಕು. ಎಲ್ಲ ದೇವತೆಗಳಿಗಿಂತಲೂ ಮುಖ್ಯವಾಗಿ ಪ್ರಥಮ ಪೂಜೆಯನ್ನು ನಾವು ಗಣಪತಿಗೆ ಮಾಡೋದ್ರಿಂದ ಎಲ್ಲ ರೀತಿಯ ಕೆಲಸಗಳಲ್ಲೂ ಕೂಡ ನಮಗೆ ಸರಾಗವಾಗಿ ಕೆಲಸ ಸಾಗುತ್ತೆ, ಜಯ ಸಿಗುತ್ತೆ. ಅದರ ಜೊತೆ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಬುಧವಾರ ಎಷ್ಟೋ ಜನಕ್ಕೆ ಕೆಲಸಗಳು ಚೆನ್ನಾಗಿ ಆಗಬೇಕು ಅನ್ನುವಂಥವರು ಎಕ್ಕದ ಹೂವಿನ ಮಾಲೆಯನ್ನು ಮಾಡಿದ್ದೇ ನೀವು ಗಣಪತಿಗೆ ಅರ್ಪಿಸೋದ್ರಿಂದ ವಿಶೇಷವಾದ ಕಾರ್ಯಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಆಕಸ್ಮಿಕ ಧನಲಾಭ ಆಗುತ್ತೆ. ಗಣಪತಿಗೆ, ಶ್ರೀ ಮಹಾಲಕ್ಷ್ಮಿಗೆ ಈ ಹೂವು ಅಂದರೆ ದಾಸವಾಳದ ಹೂವು ಅನ್ನುವಂಥದ್ದು ಚೆನ್ನಾಗಿ ಇಷ್ಟ ಆಗುತ್ತೆ. ನಾವು ಬುಧವಾರದ ದಿನ ದಾಸವಾಳದ ಹೂವನ್ನು ಗಣಪತಿಗೆ ಅರ್ಪಿಸೋದ್ರಿಂದ, ಕೊಬ್ಬರಿ ಎಣ್ಣೆಯನ್ನು ಹಾಕಿ ದೀಪಾರಾಧನೆ ಮಾಡೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ, ದೋಷಗಳು ಕಡಿಮೆ ಆಗುತ್ತೆ. ಇದನ್ನು ನಾವು ಕೆಲವೊಂದು ಬಾರಿ ಏನು ಮಾಡ್ತೀವಿ, ನಮಗೆ ನೆನಪಿರೋದಿಲ್ಲ. ಸಾಧಾರಣವಾಗಿ ನಿತ್ಯದ ಪೂಜೆ ಯಾವ ಥರ ಮಾಡ್ತೀವೋ ಅದೇ ಥರನೇ ಮಾಡ್ಕೊಳ್ತಾ ಬರ್ತೀವಿ. ಆದರೆ ಕೆಲವೊಂದು ದಿನಗಳು ಈ ರೀತಿಯ ದೀಪಾರಾಧನೆ, ಈ ವಸ್ತುಗಳನ್ನು ನಾವು ಅರ್ಪಿಸೋದ್ರಿಂದ ವಿಶೇಷವಾಗಿ ನಮಗೆ ಆ ಸಂತೋಷ ಅನ್ನುವಂಥದ್ದು ಸಿಗುತ್ತೆ, ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತೆ. ಅದಕ್ಕೆ ಗರಿಕೆಯನ್ನು ಕೂಡ ಇಟ್ಟು ನೀವು ಪೂಜೆ ಮಾಡಬಹುದು. ಮನೆಯಲ್ಲಿ ಮಕ್ಕಳಿದ್ದರೆ ಎಷ್ಟೋ ಜನಕ್ಕೆ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ, ಅವ್ರ ಕೈಯಲ್ಲೂ ಕೂಡ ಗಣಪತಿ ಪೂಜೆಯನ್ನು ಮಾಡಿಸೋದ್ರಿಂದ ಪ್ರಸನ್ನಗೊಳ್ತಾರೆ ಗಣಪತಿ ಸ್ವಾಮಿ. ಯಾಕಂದರೆ ಮಕ್ಕಳ ಕೈಯಲ್ಲಿ ಪೂಜೆ ಮಾಡಿಸೋದು ಅಂದರೆ ಗಣಪತಿ ಸ್ವಾಮಿಗೆ ತುಂಬ ಪ್ರೀತಿಕರ. ಆ ದಿನ ಮುಖ್ಯವಾಗಿ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಅನ್ನುವಂಥ ಮಂತ್ರವನ್ನು ಪಠಣೆ ಮಾಡೋದರಿಂದ ನಮ್ಮ ಕೆಲಸಗಳು ಯಾವಾಗಲೂ ಅಷ್ಟೇ ಫಾಸ್ಟಾಗಿ ನಡೆಯುತ್ತೆ. ಅದರಲ್ಲಿ ಲಾಭ ಜಾಸ್ತಿ ಪಡ್ಕೊಳ್ಬಹುದು. ಅದಕ್ಕೆ ಬುಧವಾರ ಈ ಕೆಲಸಗಳನ್ನು ನೀವು ಮಾಡ್ಕೊಳ್ತಾ ಬನ್ನಿ. ಗಣಪತಿ ದೇವಸ್ಥಾನಕ್ಕೆ ಹೋಗುವಂಥ ಅನುಕೂಲ ಇದೆ, ಹೋಗ್ತೀವಿ ಅನ್ನುವಂಥವರಾದರೆ ಹೆಸರು ಕಾಳು, ಬೆಲ್ಲ, ಅಕ್ಕಿಯನ್ನು ದೇವಸ್ಥಾನಕ್ಕೆ ಕೊಡೋದ್ರಿಂದ ನಿಮ್ಮ ಕೋರಿಕೆಗಳು ಅಥವಾ ನಿಂತಿರುವ ಕೆಲಸಗಳು ಎಲ್ಲ ರೀತಿಯಲ್ಲೂ ಕೂಡ ಚೆನ್ನಾಗಾಗುತ್ತೆ. ಸ್ನೇಹಿತರೆ, ಒಮ್ಮೆ ಈ ರೀತಿ ಪ್ರಯತ್ನ ಪಡಿ. ಇನ್ನು ದಾಸವಾಳದ ಎಲೆಯ ಪರಿಹಾರವನ್ನು ಬುಧವಾರ ಮಾಡಿಕೊಳ್ಳೋದ್ರಿಂದ ನಾವು ನಮ್ಮ ಮನೆಯಲ್ಲಿ ಸಮಸ್ಯೆಗಳು ಯಾವ ರೂಪದಲ್ಲಿ ಬರುತ್ತೋ ಗೊತ್ತಿಲ್ಲ, ಆದರೆ ಅದರಿಂದ ಮಾತ್ರ
ತುಂಬಾ ಕಷ್ಟಪಡ್ತಾ ಇರ್ತೀವಿ ಅನ್ನುವಂಥವರು ಚೆನ್ನಾಗಿರುವಂಥ ಒಂದು ದಾಸವಾಳದ ಎಲೆಯನ್ನು ತಗೊಳ್ಳಿ. ಕೇಳಿಕೊಂಡು ಪ್ರಕೃತಿ ಮಾತೆಯಲ್ಲಿ, ತಾಯಿ ನಾನು ಪರಿಹಾರಕ್ಕೆ ತಗೊಳ್ತಾ ಇದ್ದೀನಿ, ನಿನ್ನ ಆಶೀರ್ವಾದ ಬೇಕು ಅಂತಂದ್ಬಿಟ್ಟು ತಗೊಂಡು ಈ ಒಂದು ಎಲೆಯನ್ನು ನೀಟಾಗಿ ಒರೆಸ್ಬಿಟ್ಟಿದ್ದೆ. ಈ ಪರಿಹಾರಕ್ಕೆ ಒಂದು ಪ್ಲೇಟನ್ನು ತಗೊಳ್ಳಿ. ನೀವು ದೇವ್ರ ಮನೆಯಲ್ಲಿ ಮಾಡುವಂಥದ್ದು ಸ್ನೇಹಿತರೆ. ಇದನ್ನು ಮಾಡಿಕೊಳ್ಳುವಾಗ ನಂಬಿಕೆ, ಶ್ರದ್ಧಾ, ಭಕ್ತಿ ಅನ್ನುವಂಥದ್ದು ಮುಖ್ಯವಾಗಿರುತ್ತೆ. ಅದನ್ನು ಇಟ್ಕೊಂಡು ನಾವು ಮಾಡಿಕೊಳ್ಬೇಕು. ಗರಿಕೆ ಸಿಕ್ಕಿದ್ರೆ 21 ಗರಿಕೆಯನ್ನು ನೀವು ಗಣಪತಿ ಸ್ವಾಮಿಗೆ ಅರ್ಪಿಸಿ. ಈ ರೀತಿ ನಾವು 21 ಸಂಖ್ಯೆಯಲ್ಲಿ ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅದರ ಮೇಲೆ ಒಂದು ಇಷ್ಟು ಅಕ್ಕಿಯನ್ನು ಹಾಕಿ ಒಂದು ಸ್ಪೂನಷ್ಟು ಅರಿಶಿಣವನ್ನು ಹಾಕಬೇಕು. ಅಕ್ಕಿ ಬಂದು ಅಕ್ಷತೆ ಅಂದರೆ ಅಕ್ಷಯವಾಗುತ್ತೆ, ಎಲ್ಲವೂ ಕೂಡ ಡಬಲ್ ಆಗುತ್ತೆ. ನಮ್ಮ ಮನೆಯಲ್ಲಿ ಸಮೃದ್ಧಿ, ಅಭಿವೃದ್ಧಿಯ ಎಲ್ಲ ದಾರಿಗಳು ಕೂಡ ತೆರೆದುಕೊಳ್ಳುತ್ತೆ. ಮನೆಯಲ್ಲಿ ಪ್ರತಿ ಸಾರಿ ಸಂತೋಷ ಬರುವಂತೆ ಶುಭ ಕಾರ್ಯಗಳನ್ನು ಮಾಡುವಂಥ ಈ ಒಂದು ಕೆಲಸವನ್ನು ನಾವು ಮಾಡಿದ್ರೆ ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಶುಭ ಕಾರ್ಯಗಳನ್ನು ಮಾಡ್ಕೊಳ್ತೀವಿ ಹಾಗೂ ಗುಡ್ ನ್ಯೂಸನ್ನು ಕೇಳ್ತೀವಿ. ಇದನ್ನು ಇಟ್ಟು ಅದರ ಮೇಲೆ ₹1 ಅಥವಾ ₹2 ಈ ಥರ ಇಟ್ಟು ನಿಮ್ಮ ಇಷ್ಟಾರ್ಥಗಳನ್ನು ಹೇಳ್ಕೊಳ್ಳಿ. ಹೇಳ್ಕೊಂಡು ತದನಂತರ ಇದನ್ನು ಮಾರನೆಯ ದಿನ ಎಲ್ಲಾದರೂ ನಿಮಗೆ ಹತ್ತಿರದಲ್ಲೇ ಆಲಯಗಳಿದ್ದರೆ ಅಥವಾ ಅರಳಿ ಕಟ್ಟೆ ಇದ್ದರೆ ಅದರ ಹತ್ರ ತಗೊಂಡೋಗಿ ಈ ಎಲೆಯನ್ನು ಇಟ್ಟು ವಾಪಸ್ ಬನ್ನಿ. ಇನ್ನು ಮನೆ ಕಟ್ಟೋದಿದೆ, ಮದುವೆ ಮಾಡೋದಿದೆ, ಮಕ್ಕಳಿಗೆ ಹೊಸದಾಗಿ ಏನಾದರೂ ಬಿಸ್ನೆಸ್ ಕೆಲಸಕ್ಕೆ ಅಂದ್ಕೊಂಡಿದ್ರೆ, ಗೌರ್ಮೆಂಟ್ ಕೆಲಸಕ್ಕೆ ಅಂದ್ಕೊಂಡಿದ್ರೆ, ಈ ಥರ ಕೋರಿಕೆಗಳು ದೃಢವಾಗಿ ಇದ್ದಾಗ ₹5 ಕಾಯಿನನ್ನು 4 ತಗೊಂಡು 5 ಅನ್ನುವಂಥ ಸಂಖ್ಯೆ ಶ್ರೀ ಮಹಾಲಕ್ಷ್ಮಿಗೆ ಇಷ್ಟ. ಅರಿಶಿಣದ ಪೇಸ್ಟನ್ನು ಮಾಡಿ ಇದರಲ್ಲಿ ನೀವು ಆ ಕಾಸನ್ನು ಡಿಪ್ ಮಾಡಿದ್ದೆ ಇಡಿ. ಈ ಥರ ಇಟ್ಟು ಮಾರನೆಯ ದಿನ ಅಥವಾ ನಿಮಗೆ ಯಾವ ದಿನ ಅನುಕೂಲ ಆಗುತ್ತೋ ಆ ದುಡ್ಡನ್ನು ತಗೊಂಡೋಗಿ ನೀವು ಉಂಡಿಗೆ ಹಾಕಬರಬೇಕು. ನಾವು ಈ ಪರಿಹಾರವನ್ನು ಮಾಡ್ಕೊಳ್ತಾ ಇದ್ದೀವಿ, ನಮ್ಮ ಕೋರಿಕೆಗಳನ್ನು ನೆರವೇರಿಸು. ಮುಖ್ಯವಾಗಿ ಸಾಲವನ್ನು ತೀರಿಸ್ಕೊಳ್ಬೇಕು ನಾವು. ಅದಕ್ಕೋಸ್ಕರ ನಮಗೆ ದಾರಿಯನ್ನು ತೋರಿಸು ತಾಯಿ ಅಂತ ಕೇಳಿಕೊಂಡು ನೀವು ಯಾವುದೇ ಆಲಯ ಆದರೂ ಪರವಾಗಿಲ್ಲ, ಆ ಉಂಡಿಯಲ್ಲಿ ಹಾಕಿಬಿಟ್ಟು ರಹಸ್ಯವಾಗಿ ವಾಪಸ್ ಬನ್ನಿ. ನೋಡಿ, ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಬಹಳ ಶೀಘ್ರದಲ್ಲೇ.